ನೀವು ನನ್ನ ಹುಚ್ಚಾಂದ್ರೂ ಪರವಾಗಿಲ್ಲ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ₹1 ಏನ್ ಬರುತ್ತೆ, ₹1 ಏನ್ ಬರುತ್ತೆ ಅನ್ನೋರ್ನ ಈ ಪ್ಲೇಸ್ಗೆ ಕರ್ತ್ಕೊಂಡ್ ಬನ್ನಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ₹1 3 ಇಡ್ಲಿ ಕೊಡ್ತಾ ಇದಾರೆ. ಹೌದು, ನೀವು ಕೇಳಿಸ್ಕೊಂಡಿದ್ದು ನಿಜ. KBL ಕ್ಯಾಂಟೀನ್ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ₹1 ಟೊಮೆಟೊ ಬಾತ್, ₹1 ತರಕಾರಿ ಪಲಾವ್, ₹1 ಖಾರ ಬಾತ್, ₹1 3 ಇಡ್ಲಿ, ₹1 ಮೆಂತೆ ಬಾತ್, ₹1 ಚಿತ್ರಾನ್ನ, ₹1 ಪುದೀನ ಪಲಾವ್ ಎಲ್ಲಾನು ಕೊಡ್ತಾ ಇದಾರೆ. ಇದನ್ನ ನಡ್ಸ್ಕೊಂಡು ಹೋಗ್ತಿರೋದು KB ಲಕ್ಷ್ಮಣ್ ಅಂತ ಹೇಳ್ಬಿಟ್ಟು ಅವ್ರು ನಡ್ಸ್ಕೊಂಡು ಹೋಗ್ತಾ ಇದ್ರು. ಇವಾಗ ಅವ್ರು ತೀರೋದ್ಮೇಲೆ ಅವರ ಮಕ್ಕಳು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಲೊಕೇಶನ್ ಬಂದ್ಬಿಟ್ಟು ಕೋನನ್ಕುಂಟೆ ಅಂತ ಹೇಳ್ಬಿಟ್ಟು SLV ಸ್ಪ್ಲೆಂಡರ್ ಅಪಾರ್ಟ್ಮೆಂಟ್ ಇದೆ, ಅದ್ರ ಅಪೋಸಿಟ್ ಅಲ್ಲೇ ಇರುವಂತದ್ದು. ಅದ್ರ ಜೊತೆಗೆ ಇವರು ₹5 ಏನು ಫಿಲ್ಟರ್ ವಾಟರ್ ಬರುತ್ತೆ ಅದನ್ನು ಕೂಡ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಇವರು ಟ್ಯಾಂಕರ್ನಿಂದ ಮನೆ ಮನೆಗೆ ನೀರು ಕೂಡ ಹಾಕಿಸ್ತಾರೆ. ಇದೇನು ನಿನ್ನೆ ಮೊನ್ನೆಯಿಂದ ನಡ್ಕೊಂಡ್ ಬರ್ತಾ ಇಲ್ಲ, ಸುಮಾರು 10 ವರ್ಷದಿಂದ ನಡೀತಾ ಇದೆ. ಟಿಫನ್ ಬೆಳಿಗ್ಗೆ 8:30 ಸ್ಟಾರ್ಟ್ ಆಗುತ್ತೆ, 9 ಗಂಟೆ ಅಷ್ಟರಲ್ಲಿ ಎಲ್ಲಾ ಜನ ಬಂದ್ಬಿಟ್ಟು ತಿನ್ಕೊಂಡು ಹೋಗ್ಬಿಡ್ತಾರೆ. ನಾನು ಕೂಡ ಇಡ್ಲಿ ತಗೊಂಡೆ, ತುಂಬಾ ಚೆನ್ನಾಗಿತ್ತು, ತುಂಬಾನೇ ಮೃದುವಾಗಿತ್ತು. ಹೊರಗಡೆ ನಾವು ₹50 ₹60 ಕೊಟ್ಟು ಏನು ಇಡ್ಲಿ ತಿಂತೀವಿ, ಆ ಇಡ್ಲಿನ ಇಲ್ಲಿ ₹1 ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಆ ಸರೌಂಡಿಂಗ್ ಅಲ್ಲಿ ಹೋದ್ರೆ ಒಂದ್ಸಲಿ ವಿಸಿಟ್ ಮಾಡಿ. ಬೆಳಿಗ್ಗೆ 8:30 9 ಗಂಟೆ ಕೊಡ್ತಾರೆ. ಪಲಾವ್ ಆಗಿರ್ಬೋದು ಎಲ್ಲನೂ ಕೂಡ ಕೊಡ್ತಾರೆ. 9 ಗಂಟೆ ಅಷ್ಟರಲ್ಲಿ ಖಾಲಿ ಆಗ್ಬಿಡುತ್ತೆ. ಇವರು ಈ ರೀತಿ ಮಾಡ್ತಿರುವಂತಹ ಸೇವೆಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಪೇಜ್ನ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ.